ನಮಗೆ ಚಲೋಗಾಗಿ ಬರುತ್ತದೆ. ಅದರ ಒಳಗೆ ಎರಡು ದಾರಿ ಇದೆ. ಒಂದು ರೀತಿ ರೋಗ ಎದಕ್ಕೆ ಬರುತ್ತದೆ ಅಂದರೆ ನಿಮ್ಮ ಮಾಡಿರುವ ಪಾಪಗಳಿಗೆ ಕ್ಷಮೆಯನ್ನು ಮಾಡೋದಕ್ಕೆ ಬರುತ್ತದೆ. ರೋಗನಿಂದ ನಿಮ್ಮ ಪಾಪಗಳನ್ನು ಕ್ಷಮ ಆಗಬೇಕು. ರೋಗ ಏನಿದೆ ನಿಮ್ಮ ಪಾಪಗಳಿಗೆ ಕ್ಷಮೆಯನ್ನು ಮಾಡಿಸ್ತೈತೆ ಅಂತೆ. ಇನ್ನೊಂದು ಏನಪ್ಪಾ ಅಂದರೆ ನಿಮಗೆ ಶಿಕ್ಷೆ ಆಗುತ್ತಿದೆ. ಶಿಕ್ಷೆ ರೀತಿಯಿಂದ ರೋಗ ಬರುತ್ತಿದೆ. ಅಲ್ಲಾ ರಬ್ಬುಲ್ ಇಜ್ಜತ್ ಯಾವ್ದಾದ್ರು ತನ್ನ ಸೇವಕನಿಗೆ ಭಕ್ತನಿಗೆ ಏನಾದರೂ ರೋಗ ಶಿಕ್ಷೆ ಕೊಡಬೇಕಂದ್ರೆ ರೋಗನಿಂದ ಕೊಡ್ತಾನಂತೆ ಶಿಕ್ಷೆ, ಇಲ್ಲಾಂದ್ರೆ ಅವರಿಂದ ಪರೀಕ್ಷೆ ತಗೊಂತಾನಂತೆ. ನೋಡೋಣ ಈ ರೀತಿ ರೋಗ ಕೊಟ್ಟು ನಾವು ನೋಡೋಣ ಎಷ್ಟು ತಾಳ್ಮೆ ಮಾಡುತ್ತಾನೆ ನನ್ನ ಸೇವಕ. ಪ್ರೀತಿಯ ಸಹೋದರರೇ, ಬುಜುರ್ಗಾನಿ ಇಸ್ಲಾಂ ಅವರು ಕೇಳಿದ್ರು ನಾವು ಹೇಗೆ ಕಂಡು ಹಿಡಿಬೇಕು? ನಮ್ಮ ಮ್ಯಾಲೆ ಇದು ರೋಗ ಬಂದಿದ್ದು ಶಿಕ್ಷೆ ಏನು ನಮ್ಮ ಪಾಪ ಕ್ಷಮೆ ಮಾಡುವುದಕ್ಕೆ ಬಂದಿದೆ, ನಾವು ಹೇಗೆ ಕಂಡು ಹಿಡಿಬೇಕು? ಅದಕ್ಕೆ ಅಲ್ಲಾಹನ ಸಂತರು ಅವರು ಹೇಳುತ್ತಾರೆ, ಯಾರಾದರೆ ವ್ಯಕ್ತಿ ಮೇಲೆ ರೋಗ ಬಂದಿದ್ದರೆ ಆ ವ್ಯಕ್ತಿ ರೋಗನಲ್ಲಿದ್ದಾನೆ, ಹೇಳೋಕೆ ಬರಂಗಿಲ್ಲ, ಕುಂದ್ರೋಕೆ ಬರಂಗಿಲ್ಲ, ಅಷ್ಟು ಜ್ವರ ಜಾಸ್ತಿ ಇದೆ. ಆದರೆ ಅಂಥದ್ದು ವ್ಯಕ್ತಿ ಅಲ್ಲಾಹನ ಜಿಕ್ರ್ ಮಾಡೋದಕ್ಕೆ ಬಿಡಾಕುಂತಿಲ್ಲ. ನನಗೆ ಎಷ್ಟು ರೋಗ ಬರಲಿಪ್ಪ, ನಾನು ನಮಾಜ್ ಬಿಡಂಗಿಲ್ಲ. ನನಗೆ ಎಷ್ಟು ರೋಗ ಇಡಪ್ಪ, ನಾನು ಮಸ್ಜಿದ್ ಕಟ್ಟಿವನ್ನು ಬಿಡಂಗಿಲ್ಲ, ನಾನು ಹೋಗಬೇಕು ಅಲ್ಲಾಹನ ಜಿಕ್ರನ್ನು ಮಾಡಬೇಕು, ನನಗೆ ಶಾಂತಿ ನಮಾಜ್ನಲ್ಲಿದೆ. ಇಂಥದ್ದು ವ್ಯಕ್ತಿ ರೋಗನಲ್ಲಿ ಇದ್ದಿದ್ದ ನಂತರ ಜಾಸ್ತಿ ಮಸೀದ್ ಕಡೆ ಏನೇ ಬರುತ್ತಾನೆ, ಅಂಥದ್ದು ವ್ಯಕ್ತಿ ಏನಿದ್ದಾನೆ ಆ ರೋಗದಿಂದ ಅವನು ತನ್ನ ಪಾಪವನ್ನು ಕ್ಷಮೆ ಮಾಡಿಸ್ಕೊಳ್ಕೊಂತಿದ್ದಾನೆ. ಅಂಥದ್ದು ವ್ಯಕ್ತಿ ಏನೋ ಪಾಪವನ್ನು ಕ್ಷಮೆ ಆಗುತ್ತಿದೆ ರೋಗನಿಂದ. ಈಗ ಇನ್ನೊಂದು ಮತ್ತು ಬುಜುರ್ಗಾನ್ ಇಸ್ಲಾಮಿ ಹೇಳಿದ್ರು ಅಲ್ಲಾಹನ ಸಂತರು, ಅದೇ ಏನಾದರೂ ವ್ಯಕ್ತಿ ರೋಗನಲ್ಲಿದ್ದಾನೆ, ಜ್ವರ ಜಾಸ್ತಿ ಇದೆ, ನಡ್ಕೊಂಡು ಹೋಗಕ್ಕೆ ಬರೋಕ್ಕೆ ಶಕ್ತಿನೇ ಇಲ್ಲ, ಆದರೆ ಬೇಜಾರು ಮಾಡ್ಕೊಂಡಿಲ್ಲಪ್ಪ, ನಾನು ಮಸೀದ್ನಲ್ಲಿ ಹೋಗಿಲ್ಲ, ಇಷ್ಟೆಲ್ಲ ಮಾಡಿದ್ದೇನೆ, ಆದರೆ ಮಾಡಿದ್ರೆ ಏನು ಉಪಯೋಗ ನನಗೆ? ನಾನು ಅಂಥದ್ದು ಏನು ತಪ್ಪು ಮಾಡಿದ್ದೇನೆ, ಅಂಥದ್ದು ಏನು ಮಾಡಿ ಪಾರಿ ಹೇಳಿ ನಾವು ಮಸೀದ್ನ ದೂರ ಆಗ್ತೀವಿ. ಅಂಥದ್ದು ಜನರಿಗೆ ಶಿಕ್ಷೆಯನ್ನು ಆಗುತ್ತಿದೆ. ಪ್ರಪಂಚದಲ್ಲಿ ಶಿಕ್ಷೆ ಕೊಡೋದನ್ನ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಪ್ರೀತಿಯ ಸಹೋದರಿ, ನಾವು ಶಿಕ್ಷೆಗಾರ ಆಗಬಾರದು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆ ಇದು ಒಂದು ನಿಅಮತ್ ರೋಗ ಕೊಟ್ಟಿದ್ದಾನೆ, ಅದನ್ನ ನಾವು ತಾಳ್ಮೆ ಮಾಡ್ಕೊಂಡು ನಾವು ಮಸೂಜಿದನ್ನು ಬಿಡಬಾರ್ದಪ್ಪ, ನಾವು ಬರೋಣ ಅಲ್ಹಮ್ದುಲಿಲ್ಲಾಹ್. ಪ್ರೀತಿಯ ಸಹೋದರರೇ, ನಾವು ಹದೀಸ್